ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ದೇವಾಲಯ ದರ್ಶನ. ಇಲ್ಲಿ 2 ಮಾರಿಯಮ್ಮ ದೇವಸ್ಥಾನಗಳಿವೆ. ಒಂದು ತಾಯಿಮನೆ ಮಾರಿಯಮ್ಮ ದೇವಸ್ಥಾನ, ಮತ್ತೊಂದು ಗಂಡನ ಮನೆಯ ಮಾರಿಯಮ್ಮ ದೇವಸ್ಥಾನ ಎಂದು. ಈ ಮಾರಿಯಮ್ಮ ದೇವಸ್ಥಾನವು ತಾಯಿ ಮನೆಯ ದೇವಸ್ಥಾನ. ಇದು ಮಾರಿಯಮ್ಮನ ಗಂಡನ ಮನೆಯ ದೇವಸ್ಥಾನವಂತೆ. ಮಹಾಗಣಪತಿ ದೇವಸ್ಥಾನ. ಶ್ರೀ ಮಹಾಗಣಪತಿ ವೆಂಕಟೇಶ್ವರ ದುರ್ಗಾಂಬ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನ. ವೀರಭದ್ರೇಶ್ವರ ದೇವಾಲಯ. ಅಘೋರೇಶ್ವರ ದೇವಾಲಯ ಇಕ್ಕೇರಿ. ಹತ್ತಿರದಲ್ಲೇ ಇರುವಂತಹ ಅಖಿಲಾಂಡೇಶ್ವರಿ ದೇವಾಲಯ, ನಂದಿಕೇಶ್ವರ ದೇವಾಲಯ. ದೇವಾಲಯದ ಸುಂದರವಾದ ಕೆತ್ತನೆ ಕೆಲಸ. ತುಳಜಾ ಭವಾನಿ ದೇವಸ್ಥಾನ. ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಸಾಗರ. ಶಿವ ಗೋಪಾಲಕೃಷ್ಣ ಸನ್ನಿಧಿ. ಶಂಕರ ಮಠ. ಗಣಪತಿ ದೇವಸ್ಥಾನ. ಗಂಗಾ ಪರಮೇಶ್ವರಿ ದೇವರು. ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ದೇವಸ್ಥಾನ ನಾಡಕಳಸಿ. ಕೆಳದಿಯ ಸುಪ್ರಸಿದ್ಧ ರಾಮೇಶ್ವರ ದೇವಸ್ಥಾನ. ಅಲ್ಲಿಯೇ ಇರುವ ವೀರಭದ್ರ ದೇವಸ್ಥಾನ. ಮಧ್ಯಾಹ್ನ ದೇವರು ದೇವಾಲಯಕ್ಕೆ ಸುತ್ತು ಬರುವುದನ್ನು ನೋಡುವ ಭಾಗ್ಯ ನಮ್ಮದಾಯಿತು. ನಾನು ದೇವಾಲಯವನ್ನು ನೋಡ್ತಾ ಇರುವಾಗ ಅಲ್ಲಿಯೇ ಇದ್ದ ಒಬ್ಬ ಅಮ್ಮ ನನಗೆ ಕೆಲವು ಮೂರ್ತಿಗಳನ್ನು ತೋರಿಸಿ ಅದರ ಪರಿಚಯವನ್ನು ಮಾಡುತ್ತಿರುವುದು. ಕೈ ಆನೆ ಸುಳ್ಳು, ಮೀನಿನ ಹೊಟ್ಟೆ, ಆಮೆ ದೇಹ, ನರಸಿಂಹನ ಮುಖ. ಇವರಿಷ್ಟು ಭರತನಾಟ್ಯದವರು. ಅಲ್ಲಿ ಋಷಿ ಗಿಳಿ ಮಾತಾಡತ್ತೆ, ಆ ಗಿಳಿ ಬಂದು ಈ ಋಷಿಗೆ ಹೇಳುತ್ತೆ. ಅಲ್ಲಿ ರಾಮನ ಆತ್ಮಲಿಂಗ
ಬೆಂಕಿ ಇಡ್ತಾ ಇದ್ದಾನೆ, ಮೇಲೆ ರಾಮ ಬಾಣ ಬಿಡ್ತಾ ಇದ್ದಾನೆ, ಸೂರ್ಯ ಚಂದ್ರ, 5 ತಲೆ ಹಸು ಕರು. ಮನುಷ್ಯ ಮೇಲೆ ಮನೆ ಕಟ್ಟೋದಂಗೆ ಯೋಚನೆ ಮಾಡ್ತಾ ಇದ್ದಾನೆ ಮೇಲೆ. ಇದು ಪಾಯ ಇಷ್ಟು ಗಟ್ಟಿ ಮುಟ್ಟಾಗಿ ಮನೆ ಕಟ್ಟಬೇಕಾದ್ರೆ ಇರಬೇಕು ಅಂತ. ಆಮೇಲೆ ಇದು ಸ್ಕೇಲು, ಅಳತೆ ಪಟ್ಟಿ ಕಟ್ಟಬೇಕಾದ್ರೆ ಸ್ಕೇಲು ಅಂದ್ರೆ ಗೊತ್ತಲ್ಲ, ಇದು ಲಕ್ಷ್ಮಿ, ಇದು ಒಂದು ವಾಸ್ತು ಪುರುಷ. ಕೆಳದಿಯ ಈ ರಾಮೇಶ್ವರ ದೇವಾಲಯದ ಕೆತ್ತನೆ ಕೆಲಸಗಳು ತುಂಬ ಸುಂದರವಾಗಿದೆ. ನೋಡಿದಷ್ಟು ಮತ್ತು ನೋಡೋಣ ಅಂತ ಅನ್ನಿಸ್ತದೆ. ಇದು ಕೆಳದಿ ರಾಮೇಶ್ವರ ದೇವಸ್ಥಾನದ ಹತ್ತಿರದಲ್ಲೇ ಇರುವ ಪಾರ್ವತಮ್ಮ ದೇವಾಲಯ.